ಏನು ಮಾಡೋದು ಅಂತೇಳಿ ಒಂದು ಅರ್ಥ ಆಗ್ತಿಲ್ಲ ನಿಜವಾಗ್ಲು. ಇಲ್ಲಿ ತನಕ ಬಂದಿರೋದು ಫ್ಲೈಟ್ ಟಿಕೆಟ್ ಎಲ್ಲ ವೇಸ್ಟು. ಮತ್ತು ಇಂಡಿಯಾ ಇವ್ರಿಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಇಂಡಿಯಾದ ಮೇಲೆ ಅವರು ಸಿಟ್ಟು ತೋರಿಸ್ಬೇಕು ಈ ಥರ ಟ್ರಾವೆಲರ್ಸ್ ಮೇಲೆ. ಸೊ ನಾನು ಇಂಡಿಯಾದಿಂದ ಇದ್ದೀನಿ ಅಂತೇಳಿ ನಂಗೆ ಡಿಪೋರ್ಟ್ ಮಾಡಿದ್ದಾರೆ. ಅಜರ್ಬೈಜಾನ್ ವೀಸಾನ ಅಪ್ಲೈ ಮಾಡಿದ್ದೀನಿ ಪ್ರೆಸೆಂಟು. ಇವಾಗ ಏನಂತ ಗೊತ್ತಾಗ್ತಿಲ್ಲ ನನಗೆ ನಿಜವಾಗ್ಲು. ಸೊ ಅಳ್ಬೇಕಾ ನಗ್ಬೇಕಂತೇಳಿ ಒಂದು ಗೊತ್ತಾಗ್ತಾ ಇಲ್ಲ. ಈ ರೂಮಲ್ಲಿ ಇಟ್ಟಿದ್ದಾರೆ, ಆದರೆ ಇಲ್ಲಿ ಊಟ ಗೀಟ ಏನೂ ಇಲ್ಲ. ಜೈಲಲ್ಲಿ ಹಾಕಿದಂಗೆ ಒಂದು ರೂಮಲ್ಲಿ ಹಾಕ್ಬಿಟ್ಟಿದ್ದಾರೆ. ಇವಾಗ ಪ್ರೆಸೆಂಟು ನಮ್ಮದು ಬೋರ್ಡಿಂಗ್ ಪಾಸ್ ಅಂದ್ರೆ ಸಿಕ್ಕಿದೆ. ಪ್ರಪಂಚದ ಅತಿ ಸ್ಟ್ರಿಕ್ಟ್ ಇರೋ ಸೆಕ್ಯೂರಿಟಿ ಚೆಕ್ ಇದು. ಈ ವಿಡಿಯೋ ಮಾಡಬೇಕಾ ಇಲ್ವಾ, ನಿಮಗೆ ಈ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಬೇಕಾ ಇಲ್ವಾ ಅಂತೇಳಿ ಒಂದು ಗೊತ್ತಾಗ್ತಿಲ್ಲ. ಆದರೂ ಇನ್ಫಾರ್ಮೇಷನ್ ಕೊಡಬೇಕು ನಿಮಗೆ, ಯಾವ ಥರ ಇರುತ್ತೆ ಟ್ರಾವೆಲಲ್ಲಿ ಅಂತೇಳಿ ನಿಮಗೆ ಎಕ್ಸ್ಪೀರಿಯನ್ಸ್ ಎಲ್ಲ ಕೊಡಬೇಕಂತೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನಮಸ್ಕಾರ ಎಲ್ಲರಿಗೂ. ಇವತ್ತಿಗೆ 1 ವರ್ಷ ಆಗಿದೆ ನಾನು ವಿಡಿಯೋ ಮಾಡಿ. ಯಾವುದೇ ಕಂಟ್ರಿ ಹೋಗಿಲ್ಲ, ಯಾವುದೇ ಬೇರೆ ಪ್ಲೇಸಿಗೆ ಹೋಗಿಲ್ಲ ಎಕ್ಸ್ಪ್ಲೋರ್ ಮಾಡೋಕ್ಕೆ. ಸೊ 1 ವರ್ಷ ಆದಮೇಲೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಗೊತ್ತಿಲ್ಲ ಯಾವ ಥರ ಆಗುತ್ತೆ ಈ ವಿಡಿಯೋ ಅಂತೇಳಿ, ಯಾವ ಥರ ಇರುತ್ತೆ ಡಿಪೋರ್ಟ್ ಆದರೆ ಯಾವ ಥರ ಇರುತ್ತೆ ಹೊರಗಡೆ ಅಂತೇಳಿ ನಿಮಗೆ ಒಂದು ಇನ್ಫಾರ್ಮೇಷನ್ ವಿಡಿಯೋ ಇರಲಿ ಅಂತೇಳಿ ಮಾಡ್ತಾ ಇದ್ದೀನಿ. ಸೊ ನನ್ನ ಒಂದು ಕೆಟ್ಟ ಅನುಭವದಿಂದ ನಿಮಗೆ ಒಂದು ಪಾಠ ಕಲಿತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಭಾಳ ಖುಷಿಯಾಗಿದ್ದೆ ಇಸ್ರೇಲಿಂದ ಎಕ್ಸಿಟ್ ಆಗೋ ಮುಂದೆ. ಆದರೆ ಎಕ್ಸಿಟ್ ಆಗಿ ಜಾರ್ಜಿಯಾ ಎಂಟ್ರಿ ಆದಮೇಲೆ ನನಗೆ ಈ ಸೀನ್ಗಳು ಸ್ಟಾರ್ಟ್ ಆದವು. ಸೊ ಏನೇನಾಯ್ತು ಅಂತೇಳಿ ನೀವೇ ನೋಡ್ಬೋದು ವಿಡಿಯೋದಲ್ಲಿ. ಸೊ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ಅಲ್ಲೇ ಬಂದಿದ್ದೀವಿ. ಸೇಮ್ ರೈಲ್ವೆ ಸ್ಟೇಷನು ಹಾಗನ ರೈಲ್ವೆ ಸ್ಟೇಷನಿಗೆ ಬಂದಿದ್ದೀನಿ. ಸೊ ಇಲ್ಲಿಂದ ಏರ್ಪೋರ್ಟ್ ಟ್ರೈನ್ ಹಿಡಿಬೇಕು, ಬನ್ನಿ ಹೋಗೋಣ. ಸೊ ಇಸ್ರೇಲ್ನಲ್ಲಿ ಕೊನೆಯ ಸಾರಿ ಈ ಕಾರ್ಡ್ನ ಯೂಸ್ ಮಾಡ್ಬೋಣ. ಇದು ಆದಮೇಲೆ ಮತ್ತೆ ಯೂಸ್ ಮಾಡೋಕ್ಕಾಗಲ್ಲ. ಇದು ಎಂಡ್ ಆಫ್ ಟ್ರಿಪ್ ಇನ್ ಇಸ್ರೇಲ್. ಸೊ ಇಸ್ ದಟ್ ಎನಿ ಟ್ರೈನ್ ಫಾರ್ ಏರ್ಪೋರ್ಟ್? ಫೈನಲಿ ಏರ್ಪೋರ್ಟಿಗೆ ಬಂದು ರೀಚ್ ಆಗಿದ್ದೀವಿ. ಸೊ ಒಳಗಡೆ ಹೋಗಿ ಎಲ್ಲ ಪ್ರೊಸೆಸ್ ಮುಗಿಸ್ಕೊಂಡು ನಿಮಗೆ ಸಿಗ್ತೀನಿ ಮತ್ತೆ. ಸೊ ಇಲ್ಲಿ ಫುಲ್ ನೋಡ್ಬೋದು ಲ್ಯಾಂಡಿಂಗ್ ಮಷಿನ್ಗಳು ಎಷ್ಟೊಂದಿದಾವೆ ಅಂತೇಳಿ. ಒಂದೊಂದಕ್ಕೂ ಒಂದೊಂದು ಲ್ಯಾಂಡಿಂಗ್ ಮಷಿನ್ ಇದ್ದಾವೆ. ಸೊ ಇಲ್ಲಿ ಕೋಡ್ ಇರುತ್ತೆ, ಅದು ಕೋಡ್ ಇಲ್ಲಿ ಹಾಕಬೇಕು. ಇಲ್ಲಿ ಹಾಕಿದ್ಮೇಲೆ ದುಡ್ಡು ಹಾಕಿದ್ಮೇಲೆ ಇಲ್ಲಿ ಕೆಳಗಡೆಯಿಂದ ಬಂದ್ಬಿಡುತ್ತೆ. ಸೊ ಈ ಥರ ವೆಂಡಿಂಗ್ ಮಷಿನ್ಗಳಿದ್ದಾವೆ. ಎಸ್, ಫುಲ್ ಜನಗಳಿದ್ದಾರಲ್ಲ. ಸೊ ಜನಗಳು ಎದಕ್ಕಿದ್ದಾರೆ ಅಂತೇಳಿದರೆ, ಸೊ ಇಸ್ರೇಲಲ್ಲಿ ಇದು ಒಂದೇ ಏರ್ಪೋರ್ಟ್ ಇರೋದು. ಸೊ ಟರ್ಮಿನಲ್ 1, ಟರ್ಮಿನಲ್ 2, ಟರ್ಮಿನಲ್ 3 ಅಂತೇಳಿ 3 ಟರ್ಮಿನಲ್ ಇದ್ದಾವೆ. ಆದರೆ ಒಂದೇ ಏರ್ಪೋರ್ಟ್ ಇರೋದು ಇಸ್ರೇಲಲ್ಲಿ, ಅದು ಟೆಲ್ ಅವೀವಲ್ಲಿ. ಸೊ ಈ ಏರ್ಪೋರ್ಟ್ ಬಿಟ್ಟರೆ ಬೇರೆ ಏರ್ಪೋರ್ಟ್ ಇಲ್ಲ ಕಂಟ್ರಿಯಲ್ಲಿ. ಚಿಕ್ಕ ಕಂಟ್ರಿ ಎಲ್ಲ ಹಂಗಾಗಿ ಒಂದೇ ಏರ್ಪೋರ್ಟ್ ಇದೆ. ಸೊ ಇನ್ನೊಂದು ಏರ್ಪೋರ್ಟ್ ಆಗ್ತಾಯಿದೆ ಅಂತೆ. ಇವಾಗ ಪ್ರೆಸೆಂಟು ನಮ್ಮದು ಬೋರ್ಡಿಂಗ್ ಪಾಸ್ ಅಂದರೆ ಸಿಕ್ಕಿದೆ. ಸೊ ವಿಂಡೋ ಸೀಟ್ ಕೊಡು ಅಂತೇಳಿದ್ದೆ, ವಿಂಡೋ ಸೀಟ್ ಕೊಟ್ಟಿದ್ದಾರೆ ನನಗೆ. ಸೊ ನಮ್ಮ ಏರೋಪ್ಲೇನಲ್ಲಿ ವಿಂಡೋ ಸೀಟ್ ಇರುತ್ತೆ. ಆ್ಯಂಡ್ ಯಾವಾಗಲೂ ಗುರು ನಂದು ಏನಾದರೂ ಇಲ್ಲಿ ಫ್ಲೈಟ್ ಯಾವಾಗಿರಲಿ ಬರೀ ನೈಟೇ ಸಿಗುತ್ತೆ. ಇವಾಗೂ ನೈಟೇ ಸಿಕ್ಕಿದೆ. ಸೊ ಇವಾಗ ಇಲ್ಲಿಂದ ಟೆಲ್ ಅವೀವಿಂದ ತಿಬ್ಲಿಸಿಗೆ ಹೋಗ್ತಾ ಇದ್ದೀವಿ, ಜಾರ್ಜಿಯಾ. ಸೊ ಸೆಕ್ಯೂರಿಟಿ ಚೆಕ್ ಬಗ್ಗೆ ಅಂತೂ ಕೇಳಲೇಬೇಡಿ ಗುರು. ಪ್ರಪಂಚದ ಅತಿ ಸ್ಟ್ರಿಕ್ಟ್ ಇರೋ ಸೆಕ್ಯೂರಿಟಿ ಚೆಕ್ ಇದು. ಸೊ ಟೋಟಲಾಗಿ ಎಲ್ಲ ಬ್ಯಾಗ್ನ ಓಪನ್ ಮಾಡಿಸಿ ತೆಗೆಸಿ ಎಲ್ಲ ಓಪನ್ ಮಾಡಿ ನೋಡಿದರು. ಅದಾದಮೇಲೆ ಬಿಟ್ಟರು. ಸೊ ನಮ್ಮ ಬೋರ್ಡಿಂಗ್ ಗೇಟ್ ಕಡೆ ಹೋಗೋಣ. ಸೊ ಓಪನ್ ಆಗಿದೆ ಇಲ್ಲ ನೋಡೋಣ. ನೀವೇನಾದರೂ ಇಸ್ರೇಲ್ಗೆ ಬರ್ತಿದ್ದೀರ ಅಂತ ಹೇಳಿದ್ರೆ ಇದಕ್ಕೆಲ್ಲ ಪ್ರಿಪೇರ್ ಆಗಿ ಬನ್ನಿ. ಯಾಕಂದರೆ ಭಾಳ ಸ್ಟ್ರಿಕ್ಟ್ ಇದೆ ಗುರು ಇಲ್ಲಿ. ನಿಮಗೆ ಎಂಟ್ರಿ ಆಗೋ ಮುಂದೆನೂ ಆ ಥರನೇ ಚೆಕ್ ಮಾಡ್ತಾರೆ, ಎಕ್ಸಿಟ್ ಆಗೋ ಮುಂದೆನೂ ಆ ಥರ ಚೆಕ್ ಮಾಡ್ತಾರೆ. ಸೊ ಇದೇ ಬೋರ್ಡಿಂಗ್ ಗೇಟ್ ನಮ್ಮದು 30 ಜಾರ್ಜಿಯನ್ ಏರ್ವೇಸ್ ಅಂತೇಳಿ. ಸೊ ಇನ್ನೂ ಓಪನ್ ಆಗಿಲ್ಲ. ಸೊ ಓಪನ್ ಆದ ತಕ್ಷಣ ನಾವು ಹೋಗೋದೆ. ನಿಜವಾಗ್ಲೂ ಭಾಳ ಅಷ್ಟು ಈ ಥರ ಸೆಕ್ಯೂರಿಟಿ ಎಲ್ಲೂ ನೋಡಿದ್ದಿಲ್ಲ ನನ್ನ ಲೈಫಲ್ಲಿ. ಸೊ ಈ ಥರ ಸೆಕ್ಯೂರಿಟಿ ನೋಡಿ ಮತ್ತು ಎಕ್ಸ್ಪ್ರೆಸ್ ಫೀಲ್ ಮಾಡಿರೋದು ಇದೆಯಲ್ಲ, ನನ್ನ ಲೈಫಲ್ಲಿ ನಾನು ಮರೆಯೋಕ್ಕಾಗಲ್ಲ. ಸೊ ನೋಡ್ಬೋದು, ಈ ಥರ ವೇಟ್ ಮಾಡಬೇಕು ನಾವು. ಬಸ್ಸಲ್ಲಿ ಹೋಗ್ಬೇಕು ಅನ್ಸುತ್ತೆ. ಸೊ ಇಸ್ರೇಲಲ್ಲಿ ಅಷ್ಟು ಮಜಾ ಬಂದಿಲ್ಲ. ಸೊ ಜಾರ್ಜಿಯಾಗೋಸ್ಕರ ಭಾಳ ಎಕ್ಸೈಟೆಡ್ ಇದ್ದೀನಿ. ಸೊ ಜಾರ್ಜಿಯಾದಲ್ಲಿ ಎಂಜಾಯ್ ಮಾಡ್ತೀನಿ ಅಂತೇಳಿ ಅಂದ್ಕೊಂಡಿದ್ದೀನಿ ಟ್ರಿಪ್ ಜಾರ್ಜಿಯಾದು.
ಇದು ನೋಡ್ಬೋದು ಬೋಯಿಂಗ್ 737 ಇದು. ಸೊ ಫಸ್ಟ್ ಟೈಮ್ ಬೋಯಿಂಗ್ 737ಅಲ್ಲಿ ಹೋಗ್ತಾ ಇರೋದು. ಸೊ ಈ ಥರ ಇದೆ, ಚಿಕ್ಕದಿದೆ ಪ್ಲೇನ್, ಆದರೆ ಕಂಪೇರ್ ಮಾಡಿದರೆ ಏರ್ ಬಸ್ಸಿಗೆ ಇದು ಚಿಕ್ಕದಿದೆ. ಸೊ ನೋಡ್ಬೋದು ಈ ಥರ ಇದೆ, ಸಖತ್ತಾಗಿದೆ ಪ್ಲೇನು. Position approach check. Trace 28 degrees above zero. Now please fix your seatbelts and tables. ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಜಾರ್ಜಿಯಾದಲ್ಲಿ. ಸೊ ಪ್ರೆಸೆಂಟ್ ಬಂದಿದ್ದೀವಿ, ಜಾರ್ಜಿಯಾದಲ್ಲಿ ಲ್ಯಾಂಡ್ ಆಗಿದ್ದೀವಿ. ನೋಡ್ಬೋದು ಈ ಥರ ಇದೆ ಏರ್ಪೋರ್ಟು. ಸೊ ನೋಡೋಣ ಬನ್ನಿ ಹೆಂಗಿರುತ್ತೆ ಜಾರ್ಜಿಯಾ ಅಂತೇಳಿ. ಏನು ಮಾಡೋದು ಅಂತೇಳಿ ಒಂದು ಅರ್ಥ ಆಗ್ತಿಲ್ಲ ನಿಜವಾಗ್ಲು. ಸೊ ಇವಾಗ ಇಸ್ರೇಲಿಂದ ಇಂಡಿಯಾಗೆ ಹೋಗ್ಬೇಕಂತ ಹೇಳಿದ್ರೆ ಭಾಳ ಕಾಸ್ಟ್ಲಿ ಇದೆ ಫ್ಲೈಟ್ಸ್ ಎಲ್ಲ. 50,000, 60,000, 80,000 ಹಿಂಗಿದೆ ಫ್ಲೈಟ್ಸ್ ಎಲ್ಲ ಇಸ್ರೇಲಿಂದ ಆದಷ್ಟು ಕಡಿಮೆ ಫ್ಲೈಟ್ಸ್ಗಳು ಹೋಗ್ತವೆ ಇಂಡಿಯಾಗೆ. ಸೊ ಒಂದು ಗೊತ್ತಾಗ್ತಿಲ್ಲ ನಿಜವಾಗ್ಲು ಏನು ಮಾಡೋದಂತೇಳಿ. ಇಲ್ಲಿ ತನಕ ಬಂದಿರೋದು ಫ್ಲೈಟ್ ಟಿಕೆಟ್ ಎಲ್ಲ ವೇಸ್ಟು. ಮತ್ತು ಇವಾಗ ಇಸ್ರೇಲ್ಗೆ ಹೋಗಿ ಮತ್ತೆ ಅಲ್ಲಿ ಅಕೊಮಿಡೇಷನು ಮತ್ತು ಅಲ್ಲಿರೋದೆಲ್ಲ ನಾನು ನೋಡ್ಕೋಬೇಕು, ಡಬಲ್ ಖರ್ಚೆಲ್ಲ. ಇಲ್ಲಿಂದ ಹತ್ರ ಡಿಪೋರ್ಟ್ ಮಾಡಿದ್ದಾರೆ ನಿಜವಾಗ್ಲೂ. ಸೊ ನನಗೆ ಟೋಟಲಿ ಗೊತ್ತಾಗ್ತಿಲ್ಲ, ಫುಲ್ ಬ್ಲ್ಯಾಂಕ್ ಆಗಿದ್ದೀನಿ ನಾನಂದ್ರು. ಸೊ ಮುಂದೆ ಏನಾಗುತ್ತೆ ಅಂತೇಳಿ ಗೊತ್ತಿಲ್ಲ. ಸೊ ನಾನು ಇಂಡಿಯಾಗೆ ಹೋಗ್ತೀನೋ ಎಲ್ಲಿಲ್ಲ ಗೊತ್ತಿಲ್ಲ. ಸೊ ನನಗೆ ಗೊತ್ತಿದೆ ನಮ್ಮ ಇಂಡಿಯಾ ಜೊತೆ ಇವ್ರದ್ದು ರಿಲೇಷನ್ಶಿಪ್ ಚೆನ್ನಾಗಿಲ್ಲ ಅಂತೇಳಿ. ಆದರೆ ಇಂಡಿಯಾ ಜೊತೆ ಇಲ್ಲ ಅಂತೇಳಿ ನಮ್ಮ ಮೇಲೆ ಇದಕ್ಕೆ ಆಗ್ತೀರಾ ಗುರು, ಎಲ್ಲ ನೀವು ಸೆಟ್ಟೆಲ್ಲ ತೊಗೊಂಡು. ಸೊ ನಾವು ಜಸ್ಟ್ ಟ್ರಾವೆಲರ್ಸ್ ಮಾಡೋದು, ನಾವು ಟೂರಿಸ್ಟ್ ನಾವು. ಸೊ ನೀವು ಇಂಡಿಯಾ ಮೇಲೆ ಸೆಟ್ ಇಟ್ಕೊಂಡು ಎಲ್ಲ ನಮಗೆ ಟ್ರಾವೆಲರ್ಸ್ ಮೇಲೆ ನನ್ನ ಮೇಲೆ ಹಾಕಿದರೆ ಹೆಂಗೆ ಗುರು ಅಂತೇಳಿ. ಸೊ ನನ್ನಷ್ಟು ನಂತರ ಎಷ್ಟು ಜನ ಡಿಪೋರ್ಟ್ ಆಗಿದ್ದಾರೋ ಏನೋ ಇಲ್ಲಿ ಗೊತ್ತಿಲ್ಲ ನಿಜವಾಗ್ಲೂ. 15 ತಾಸು ಆಗಿದೆ ನಾನು ಇಲ್ಲಿರೋಕ್ಕೆ. ಸೊ 15 ತಾಸರದ್ದು ಆದ್ರೂ ನನಗೇನೋ ರೆಸ್ಪಾನ್ಸ್ ಕೊಡ್ತಿಲ್ಲ, ಏನಿಲ್ಲ ಇಲ್ಲಿ. ಸೊ ಇಲ್ಲೇ ಒಂದು ಡಿಪೋರ್ಟ್ ರೂಮಲ್ಲೇ ಇಟ್ಕೊಂಡಿದ್ದಾರೆ ನನಗೆ ಯಾವಾಗಿಂದ. ಏನು ಮಾಡೋದು ಅಂತೇಳಿ ಗೊತ್ತಾಗ್ತಿಲ್ಲ, ಫುಲ್ ಬೋರ್ ಆಗ್ತಾಯಿದೆ ಇಲ್ಲಿ ನಿಜವಾಗ್ಲೂ. ಈ ಥರ ಸಿಚುವೇಶನ್ ಯಾರಿಗೂ ಬರಬಾರ್ದು ನೋಡ್ರಿ ಗುರು. ಟ್ರಾವೆಲಿಂಗ್ ಮಾಡೋದು ಎಷ್ಟು ಈಸಿ ಅಲ್ಲ. ಸೊ ಈಸಿ ಅಂತೇಳಿ ನೀವು ಯಾರು ಓಪನ್ ಆಗಿ ಬರ್ತಿದ್ದೀರಾ, ಸೊ ಬರೋ ಮುಂದೆ ಎಲ್ಲ ನಿಮ್ಮ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಂಬನ್ನಿ, ಇಲ್ಲಾಂದರೆ ಈ ಥರ ಪ್ರಾಬ್ಲಮ್ಸ್ ಆಗ್ತವೆ. ಸೊ ಗೊತ್ತಾಗ್ತಿಲ್ಲ ಗುರು, ನನಗೇನು ಅಪ್ಡೇಟು ಕೊಡ್ತಿಲ್ಲ, ನಂದು ಯಾವಾಗ ಫ್ಲೈಟ್ ಇದೆ ಅಂತೇಳಿ ಹೇಳ್ತಾ ಇಲ್ಲ. ನಮ್ಮ ಇಂಡಿಯಾ ಮೇಲೆ ಅಷ್ಟು ನಂಬಿಕೆ ಇಲ್ಲ ಅಂತೇಳಿದ್ರು ನಂಬಿಕೆ ಇಲ್ಲ. ಆದರೆ ಆ್ಯಸ್ ಅ ಟೂರಿಸ್ಟ್, ನಮ್ಮ ಟೂರಿಸ್ಟ್ ಮೇಲೆ ಎದಕ್ಕೆ ತೋರಿಸ್ರೆ ಇವೆಲ್ಲ ಸಿಟ್ಟು ಅಂತೇಳಿ. ಸೊ ಒಂದು ವೀಸಾ ಕೊಡ್ತಾ ಇಲ್ಲ, ನಮ್ಮ ಲೀಗಲ್ ಆಗಿದ್ರು ವೀಸಾ ಕೊಡ್ತಾ ಇಲ್ಲ. ಸೊ ಇದು ಡಿಪೋರ್ಟೇಷನ್ ಅಲ್ಲ ಅಂತ ಹೇಳ್ತಿದ್ದಾರೆ. ಸೊ ಆ್ಯಕ್ಚುಲಿ ಇದು ಡಿಪೋರ್ಟೇಷನ್ ಅಲ್ಲ ಅಂತ ಹೇಳ್ತಿದ್ದಾರೆ. ಸೊ ಇದು ಒಂದು ರಿಜೆಕ್ಷನ್ ಅಂತ ಹೇಳ್ತಿದ್ದಾರೆ. ಸೊ ಆದರೆ ಅವ್ರು ನನಗೆ ವೀಸಾ ಕೊಡ್ಬೋದಿದ್ದು ರಿಜೆಕ್ಷನ್ ಮಾಡಿದ್ದಾರೆ. ಯಾಕಂತೇಳಿದ್ರೆ ಒಂದೇನೋ ಇಲ್ಲಿ ಪ್ರಾಬ್ಲಮ್ಸ್ ಆಗ್ತಾ ಇದ್ದಾವಂತೆ ಲೋಕಲಲ್ಲಿ. ಸೊ ಜಾರ್ಜಿಯಾದಲ್ಲಿ ಅವ್ರದ್ದೇನೋ ಪ್ರೊಟೆಸ್ಟ್ ನಡೀತಾ ಇದ್ದಂತೆ ಜನಗಳ ಮಧ್ಯೆ ಮತ್ತು ಗೌರ್ಮೆಂಟ್ಗಳ ಮಧ್ಯೆ. ಸೊ ಹಂಗಾಗಿ ವೀಸಾ ಕೊಡ್ತಿಲ್ಲ ಅಂತೇಳಿ ಇದು ರಿಜೆಕ್ಟ್ ಮಾಡಿದ್ದಾರೆ ನನ್ನ ವೀಸಾ. ಸೊ ಇದು ಡಿಪೋರ್ಟ್ ಅಲ್ಲ, ಆ್ಯಕ್ಚುಲಿ ರಿಜೆಕ್ಟ್ ಮಾಡಿದ್ದಾರೆ ನನಗೆ. ಸೊ ನನ್ನ ಫ್ಲೈಟ್ ಯಾವಾಗಿದೆ ಅಂತೇಳಿ ಹೇಳ್ತಿಲ್ಲ ಅವರು ನಿಜವಾಗ್ಲು. ನನಗಿಂತ ಮುಂಚೆ ಎಷ್ಟೋ ಜನ ಬಂದಿದ್ರು ಡಿಪೋರ್ಟ್, ಅವ್ರದ್ದು ಸೇಮ್ ಡಿಪೋರ್ಟ್ ಮಾಡಿದ್ರು ಅವ್ರಿಗೂ. ಆದರೆ ಅವ್ರು ರಿಟರ್ನ್ ಎಲ್ಲರೂ ಹೋಗ್ಬಿಟ್ಟಿದ್ದಾರೆ ನನಗಿಂತ ಮುಂಚೆ. ಆದರೆ ನನಗೆ ಇನ್ನೂ ಆದರೂ ಹೋಗೋಕ್ಕೆ ಚಾನ್ಸ್ ಇಲ್ಲ. ನಂದು ಯಾವಾಗಿದೆ ಫ್ಲೈಟ್ ಅಂತೇಳಿ ಹೇಳ್ತಾ ಇಲ್ಲ ನನಗೆ. ಇಂಡಿಯಾ ಇವ್ರಿಗೆ ಇಷ್ಟ ಇಲ್ಲ ಅಂತೇಳಿದರೆ ಇಂಡಿಯಾದ ಮೇಲೆ ಅವರು ಸಿಟ್ಟು ತೋರಿಸ್ಬೇಕು. ಈ ಥರ ಟ್ರಾವೆಲರ್ಸ್ ಮೇಲೆ, ಸಿಟಿಜನ್ಶಿಪ್ ಮೇಲೆ, ನಾರ್ಮಲ್ ಸಿಟಿಜನ್ಸ್ ಏನು ಮ್ಯಾಟ್ರ್ ಆಗುತ್ತೆ ಹೇಳಿ ಅವ್ರಿಗೆ. ಸೊ ನಾನು ಇಂಡಿಯಾದಿಂದ ಇದ್ದೀನಿ ಅಂತೇಳಿ ನನಗೆ ಡಿಪೋರ್ಟ್ ಮಾಡಿದ್ದಾರೆ. ಸೊ ಗುರು, ಇಸ್ರೇಲ್ ಟ್ರಿಪ್ ಮುಗಿಸ್ಕೊಂಡು ನಾನು ಜಾರ್ಜಿಯಾಗೆ ಬಂದಿದ್ದೆ. ಸೊ ಜಾರ್ಜಿಯಾ ಫ್ಲೈಟ್ ತೊಗೊಂಡು ಜಾರ್ಜಿಯನ್ ಏರ್ವೇಸಿಂದ ನಿಮಗೆ ತೋರಿಸಿರ್ಬೇಕು, ಸ್ಟಾರ್ಟಿಂಗ್ ವೀಡಿಯೋದಲ್ಲಿ ನೋಡಿರ್ತೀರ. ಫ್ಲೈಟ್ ತೊಗೊಂಡು ನಾನು ಜಾರ್ಜಿಯಾಗೆ ಬಂದಿದ್ದೆ, ಟಿಬ್ಲಿಸಿಗೆ. ಸೊ ಇಲ್ಲಿ ಬಂದ ತಕ್ಷಣ ಇಂಡಿಯನ್ಸಿಗೆ ವೀಸಾ ಬೇಕಾಗಿಲ್ಲ, ಇಸ್ರೇಲ್ ವೀಸಾ ಇದ್ದರೆ, ವ್ಯಾಲಿಡ್ ಇಸ್ರೇಲ್ ವೀಸಾ ಇದ್ದರೆ. ಬಟ್ ವ್ಯಾಲಿಡ್ ಇಸ್ರೇಲ್ ವೀಸಾ ಇತ್ತು ನನ್ನ ಕಡೆ, ಆದ್ರೂ ಇಲ್ಲಿ ಎಂಟ್ರಿ ಕೊಡ್ತಾ ಇಲ್ಲ. ಸೊ ಅವ್ರ ವೆಬ್ಸೈಟಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ, ನಿಮ್ಮ ಕಡೆ ಏನಾದರೂ
ಇಸ್ರೇಲ್ ವೀಸಾ ವ್ಯಾಲಿಡ್ ಇಸ್ರೇಲ್ ವೀಸಾ ಇದೆ ಅಂತೇಳಿದರೆ ನಿಮಗೆ ಆರಾಮಾಗಿ ಫ್ರೀ ಎಂಟ್ರಿ ಕೊಡ್ತಾರೆ 90 ಡೇಸ್ ತನಕ ಅಂತೇಳಿ. ಆದರೆ ಇಲ್ಲಿ ನಾನು ಫ್ಲೈಟ್ ಬುಕ್ ಮಾಡ್ಕೊಂಡು ಬಂದುಬಿಟ್ಟೆ, ನಾನು ಮೇಲೂ ಮಾಡಿದ್ದೆ ಇವ್ರಿಗೆ ಈ ಜಿಮೇಲಲ್ಲಿ. ಸೊ ಜಿಮೇಲಲ್ಲಿ ಮೇಲ್ ಮಾಡಿದರೂ ಕೂಡ ಇವರು ಮೇಲಲ್ಲಿ ರೆಸ್ಪಾನ್ಸ್ ಮಾಡಿದ್ದಾರೆ ಬೇಕಾಗಿಲ್ಲ ವೀಸಾ ಅಂತೇಳಿ. ಸೊ ಅದೆಲ್ಲ ವೀಸಾ ತೋರಿಸಿದ್ರು ಇವ್ರು ನಂಬ್ತಾ ಇಲ್ಲ. ಆ್ಯಂಡ್ ಇವಾಗ ಇಲ್ಲಿ ಬಂದಮೇಲೆ ನಿನ್ನೆ ನಾನು ರಾತ್ರಿ 1 ಗಂಟೆಗೆ ಬಂದಿದ್ದೆ. ಇವಾಗ ಪ್ರೆಸೆಂಟ್ ಟೈಮ್ ಆಗಿದೆ ಮಾರ್ನಿಂಗು 16th ಆಗಸ್ಟು 12:30 ಏನೋ ಆಗ್ತಾಯಿದೆ ನೋಡಿ. ಸೊ 12:30 ಆಗ್ತಾಯಿದೆ. ಸೊ ರಿಟರ್ನ್ ನನಗೆ ಇವಾಗ ಇಲ್ಲಿಂದ ಕಳಿಸ್ತಾ ಇದ್ದಾರೆ ಮತ್ತೆ ಡಿಪೋರ್ಟ್ ಮಾಡಿ. ಸೊ ಇವಾಗ ಜಾರ್ಜಿಯಾಯಿಂದ ಮತ್ತೆ ನಾನು ಟೆಲ್ ಅವೀವ್ಗೆ ಹೋಗಬೇಕು, ಅಂದರೆ ಇಸ್ರೇಲ್ಗೆ. ಸೊ ಭಾಳ ಖುಷಿಯಾಗಿತ್ತು ಗುರು ಇಸ್ರೇಲ್ ಎಕ್ಸಿಟ್ ಮಾಡಿದ್ದಕ್ಕೆ, ಯಾಕಂದರೆ ಫುಲ್ ಕಾಸ್ಟ್ಲಿ ಇತ್ತಲ್ವ. ಸೊ ಅಲ್ಲಿ ಸ್ಟೇ ಮಾಡೋದು, ಅಲ್ಲಿ ಊಟ ಮಾಡೋದು ಭಾಳ ಕಷ್ಟ ಆಗಿತ್ತು 10 ದಿನ. ಸೊ ಹಂಗಾಗಿ ನಾನು ಅಲ್ಲಿಂದ ಎಕ್ಸಿಟ್ ಆಗೋ ಮುಂದೆ ಭಾಳ ಖುಷಿಯಲ್ಲಿದ್ದೆ. ಆದರೆ ಇಲ್ಲಿ ಬಂದ ತಕ್ಷಣ ನನಗೆ ಈ ಥರ. ಸೊ ಆದರೆ ಅವ್ರ ವೆಬ್ಸೈಟಲ್ಲಿ ನೀವು ಹೋಗಿ ಚೆಕ್ ಮಾಡಿದರೆ ನಿಮ್ಮ ಇಂಡಿಯನ್ ಪಾಸ್ಪೋರ್ಟು ಆ್ಯಂಡ್ ನಿಮ್ಮ ಕಡೆ ವ್ಯಾಲಿಡ್ ವೀಸಾ ಇಸ್ರೇಲ್ ವೀಸಾ ಇದೆ ಅಂತ ಹೇಳಿದ್ರೆ 90 ಡೇಸ್ ಫ್ರೀ ವೀಸಾ ಕೊಡ್ತಾರೆ ಅಂತೇಳಿ ಅವರು ವೀಸಾ ಇಲ್ಲಿ ಹಾಕಿರ್ತೀನಿ ನೋಡಿ ಫೋಟೋ, ಅದನ್ನು ನೋಡಿ ಓದಿ ನೀವು ಬೇಕಾದರೆ. 90 ಡೇಸ್ ನಿಮಗೆ ಫ್ರೀ ವೀಸಾ ಕೊಡ್ತಾರೆ ಅಂತೇಳಿ ಇದೆ ಅವ್ರ ವೆಬ್ಸೈಟಲ್ಲಿ. ಆದರೆ ಇಲ್ಲಿ ಬಂದಮೇಲೆ ಅವ್ರು ಸರಿಯಾಗಿ ರೆಸ್ಪಾನ್ಸೇ ಮಾಡ್ತಾಯಿಲ್ಲ. ಏನು ಮಾತಾಡಿದ್ರು ಇಲ್ಲ ವೀಸಾ ಬೇಕು ಅಂತ ಹೇಳ್ತಿದ್ದಾರೆ, ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾಯಿಲ್ಲ. ಸೊ ಇವಾಗ ಪ್ರೆಸೆಂಟ್ ಅಂತೂ ನನಗೆ ಇಲ್ಲಿ ಜಾರ್ಜಿಯಾದಿಂದ ಡಿಪೋರ್ಟ್ ಮಾಡಿದ್ದಾರೆ. ಸೊ ಭಾಳಷ್ಟು ಪ್ಲ್ಯಾನ್ ಇದು ಗುರು ನಿಜವಾಗ್ಲೂ. ಇವಾಗ ಇಸ್ರೇಲಿಂದ ಜಾರ್ಜಿಯಾ ಬಂದು, ಜಾರ್ಜಿಯಾಯಿಂದ ಅರ್ಮೇನಿಯಾಯಿಂದ ಮತ್ತೆ ಜಾರ್ಜಿಯಾ ಬಂದು, ಜಾರ್ಜಿಯಾಯಿಂದ ಅಜರ್ಬೈಜಾನಿಂದ ಕಜಾಕಿಸ್ತಾನಿಂದ ಕಿರ್ಗಿಸ್ತಾನ್, ತಜಿಕಿಸ್ತಾನ್ ಮತ್ತು ಉಜ್ಬೇಕಿಸ್ತಾನಿಂದ ಡೈರೆಕ್ಟ್ ಇಂಡಿಯಾ ವಾಪಸ್ ಬರಬೇಕಂತೇಳಿತ್ತು. ಸೊ ಈ ಥರ ಪ್ಲ್ಯಾನ್ ಇತ್ತು. ಆದರೆ ಏನು ಮಾಡೋದು, ಈ ಥರ ಆಗಿದೆ ಕಂಡೀಷನ್ ಪ್ರೆಸೆಂಟು. ಸೊ ಎಷ್ಟು ನಾನು ರಿಕ್ವೆಸ್ಟ್ ಮಾಡಿದರೂ ಅವರು ಅಲೋ ಮಾಡ್ತಾಯಿಲ್ಲ. ಆ್ಯಂಡ್ ವೀಸಾ ಅಪ್ಲೈ ಮಾಡೋಕ್ಕೆ ಹೋದರೆ ಈ ವೀಸಾದಲ್ಲಿ ಸೊ ಇವಾಗಿಂದ ಒಂದು 1 ವೀಕ್ ಮೇಲೇ ತೋರಿಸ್ತಾ ಇದೆ ಸ್ಲಾಟು. ಸೊ 1 ವೀಕ್ ಆದಮೇಲೆ ನನಗೆ ವೀಸಾ ಸಿಗುತ್ತೆ. ಸೊ 1 ವೀಕ್ ತನಕ ನಾನು ಏನು ಮಾಡೋಕ್ಕಾಗಂಗಿಲ್ಲ. ಪ್ರೆಸೆಂಟು ನಾನು ನೋಡ್ಬೋದು ಡಿಪೋರ್ಟ್ ಏರಿಯಾದಲ್ಲಿದ್ದೀನಿ. ಸೊ ಇಲ್ಲಿ ನನ್ನ ಜೊತೆ ನನ್ನ ಥರನೇ ಒಂದು 6ರಿಂದ 7 ಜನ ಇದ್ದಾರೆ. ಸೊ ಇಲ್ಲಿ ಈ ಥರ ರೂಮ್ಗಳಲ್ಲಿ ಕೊಟ್ಟಿದ್ದಾರೆ ನಮಗೆ. ಸೊ ಈ ರೂಮಲ್ಲೇ ಸ್ಟೇ ಮಾಡಿದ್ದೆ, ಇಲ್ಲೇ ನಿದ್ದೆ ಮಾಡ್ತಾಯಿದ್ದೆ ನಾನು ರಾತ್ರಿ. ಸೊ ಇವಾಗ ಏನಂತ ಗೊತ್ತಾಗ್ತಿಲ್ಲ ನನಗೆ ನಿಜವಾಗ್ಲೂ. ಸೊ ಅಳ್ಬೇಕಾ ನಗ್ಬೇಕಂತೇಳಿ ಒಂದು ಗೊತ್ತಾಗ್ತಾಯಿಲ್ಲ. ಸೊ ಇಲ್ಲಿ ರೂಮಲ್ಲಿ ಇಟ್ಟಿದ್ದಾರೆ, ಆದರೆ ಇಲ್ಲಿ ಊಟ ಗೀಟ ಏನೂ ಇಲ್ಲ. ಸೊ ಊಟ ತೊಗೊತೀನಿ ಹೊರಗಡೆ ಹೋಗೋಕೆ ಬಿಡಿ ಅಂತ ಹೇಳಿದರು, ಹೊರಗಡೆ ಹೋಗೋಕೆ ಬಿಡ್ತಾಯಿಲ್ಲ. ಸೊ ಏನು ಮಾಡ್ಬೇಕಂತೇಳಿ ಒಂದು ಅರ್ಥ ಆಗ್ತಾಯಿಲ್ಲ. ಕಳೆದ 12 ಗಂಟೆಗಳಿಂದ ನಾನು ಇಲ್ಲೇ ಇದ್ದೀನಿ ಇದೇ ರೂಮಲ್ಲಿ. ಸೊ ನೋಡ್ಬೋದು ಈ ಥರ ಇದೆ ರೂಮು. ಸೊ ಡಿಪೋರ್ಟ್ ಮಾಡಿ ಇವಾಗ ನೆಕ್ಸ್ಟ್ ಫ್ಲೈಟಿಗೆ ನಮ್ಮದು ಟೈಮ್ ಇದೆ ಅಂತೇಳಿ ಇಲ್ಲೇ ಬಿಟ್ಟಿದ್ದಾರೆ. ಸೊ ನಮ್ಮ ಥರ ಇಲ್ಲಿ ಭಾಳಷ್ಟು ಜನ ಇದ್ದಾರೆ. ಏನು ಮಾಡ್ಬೇಕಂತೇಳಿ ಗೊತ್ತಾಗ್ತಾಯಿಲ್ಲ. ಆ್ಯಂಡ್ ಏನು ಥಿಂಕ್ ಮಾಡಬೇಕು, ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ಬೇಕಂತೇಳಿ ಅರ್ಥ ಆಗ್ತಾಯಿಲ್ಲ. ಸೊ ನಮಗೆ ಜಸ್ಟ್ ಒಂಥರ ಇಲ್ಲಿ ಜೈಲಲ್ಲಿ ಹಾಕಿದಂಗೆ ಒಂದು ರೂಮಲ್ಲಿ ಹಾಕ್ಬಿಟ್ಟಿದ್ದಾರೆ. ಸೊ ಇಲ್ಲಿ ನನ್ನ ಜೊತೆ ಒಂದು 6ರಿಂದ 7 ಜನ ಇದ್ದಾರೆ. ನಿಜವಾಗ್ಲೂ ಗುರು ಎಷ್ಟೊಂದು ಪ್ಲ್ಯಾನ್ ಮಾಡಿದ್ದೆ, ಜಾರ್ಜಿಯಾ ವಿಸಿಟ್ ಮಾಡಬೇಕು, ಜಾರ್ಜಿಯಾ ಎಕ್ಸ್ಪ್ಲೋರ್ ಮಾಡ್ಬೇಕಂತೇಳಿ ಭಾಳಷ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಆದರೆ ಈ ಥರ ಇವರು ಡಿನೈಡ್ ಮಾಡಿಬಿಟ್ಟಿದ್ದಾರೆ. ಸೊ ಇವ್ರ ರೂಲ್ಸ್ ಏನೋ ಗೊತ್ತಿಲ್ಲ, ಪ್ರಾಪರಾಗಿ ರೂಲ್ಸ್ ಇಲ್ಲ, ರೆಗ್ಯುಲೇಷನ್ಸ್ ಇಲ್ಲ, ಇವ್ರದ್ದು ಸ್ಟ್ರಿಕ್ಟ್ನೆಸ್ ಇಲ್ಲ, ಏನೂ ಇಲ್ಲ. ಸೊ ಈ ಥರ ಡಿಪೋರ್ಟ್ ಮಾಡಿದ್ದಾರೆ ಇವಾಗ ಪ್ರೆಸೆಂಟು. ಸೊ ಎಲ್ಲ ವ್ಯರ್ಥ ಆಯಿತು ಇವಾಗ ಪ್ರೆಸೆಂಟು. ಸೊ ನನ್ನ ಟೈಮ್ ವೇಸ್ಟ್ ಆಯಿತು, ದುಡ್ಡು ವೇಸ್ಟ್ ಆಯಿತು, ಆ್ಯಂಡ್ ನಂದು ಎಲ್ಲ ರಿಸರ್ಚ್ ಮಾಡಿರೋ ಟೈಮ್ ವೇಸ್ಟ್ ಆಯಿತು. ಎಲ್ಲ A to Z ನಾನು ಬಂದು ಸ್ಪೆಂಡ್ ಮಾಡಿರೋ ಟೈಮ್ ವೇಸ್ಟ್ ಆಯಿತು. ಆ್ಯಂಡ್ ಇಲ್ಲಿ ತನಕ ಎಕ್ಸ್ಪೀರಿಯೆನ್ಸ್ ಅಂತೂ ವ್ಯರ್ಥವಾಯಿತು ಬಂದಿರೋದು. ಗೊತ್ತಾಗ್ತಿಲ್ಲ ನನಗೆ ಏನು ಮಾಡೋದಂತೇಳಿ. ಸೊ ಇವಾಗ ಪ್ರೆಸೆಂಟು 12 ಗಂಟೆ ಆಗಿದೆ ನಾನು ಬಂದು. ಸೊ ಇವಾಗ ಪ್ರೆಸೆಂಟು 1 ಗಂಟೆ ಆಗ್ತಾಯಿದೆ. ನಮ್ಮದು 6 ಗಂಟೆಗೇನೋ ಫ್ಲೈಟ್ ಇದೆ ರಿಟರ್ನ್ ಇಲ್ಲಿಂದ ತಿಬ್ಲಿಸಿಯಿಂದ ಟೆಲ್ ಅವೀವ್ಗೆ. ಸೊ ಭಾಳ ಸಿಟ್ಟು ಬರ್ತಾ ಇದೆ ಆ್ಯಕ್ಚುಲಿ. ಸೊ ಟ್ರಾವೆಲಿಂಗಲ್ಲಿ ಈ ಥರ ಕೂಡ ಇರ್ತವೆ ಗುರು ನಿಜವಾಗ್ಲೂ. ಸೊ ನೋಡ್ಬೋದು ನೀವು, ಈ ಥರ ನೀವು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ಈ ಥರ. ಸೊ ಜಾರ್ಜಿಯಾ ಒಂದು ಒಳ್ಳೆ ಕಂಟ್ರಿ ಅಂತ ಅಂದ್ಕೊಂಡಿದ್ದೆ. ಸೊ ಆರಾಮಾಗಿ ಬಂದು ಇಲ್ಲಿ ಟ್ರಾವೆಲ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೆ. ಸೊ ನನಗೆ ಮೊದಲೇ ನನಗಿದೆ ಗೊತ್ತಾಗಿದ್ದಿದ್ರೆ ಆರಾಮಾಗಿ ಈ ವೀಸಾ ಅಪ್ಲೈ ಮಾಡಿ ಬಂದುಬಿಡ್ತಿದ್ದೆ. ಏನು $20 ಅಷ್ಟೇ. ಸೊ $20 ಏನೂ ಅಲ್ಲ. ಸೊ $20 ಕೊಡ್ಬೋದು ಗುರು, ಆದರೆ ಈ ಥರ ಟೈಮ್ ವೇಸ್ಟ್ ಮಾಡೋದು ಭಾಳ ವ್ಯರ್ಥ ಆ್ಯಕ್ಚುಲಿ. ಸೊ ಇಲ್ಲಿಗೆ ಬರೋದು, ಇಲ್ಲಿಂದ ಮತ್ತೆ ವಾಪಸ್ ಹೋಗೋದು, ಮತ್ತು ಅಲ್ಲಿಂದ ಮತ್ತೆ ಫ್ಲೈಟ್ ಬುಕ್ ಮಾಡ್ಕೊಂಡು ಮತ್ತೆ ವಾಪಸ್ ಬರೋದು. ಸೊ ಇದೆಲ್ಲ ಫುಲ್ ಟೈಮ್ ವೇಸ್ಟು, ಟೈಮ್ ಕನ್ಸಂಪ್ಷನ್ನು. ನಿಜವಾಗ್ಲೂ ಗುರು ದುಡ್ಡೇನೋ ಬಿಡು, ದುಡ್ಡು ಹೋಗ್ಬಿಡುತ್ತೆ, ಆದರೆ
ನಮ್ಮ ಜೀವನದ ಟೈಮ್ ಇರುತ್ತಲ್ಲ ಟೈಮ್ ವಾಪಸ್ ಬರೋಂಗಿಲ್ಲ ನಮಗೆ. ಸೊ ಯಾಕಾದರೂ ಈ ಪ್ಲ್ಯಾನ್ ಮಾಡಿದೆ ಜಾರ್ಜಿಯಾದ ಅಂತೇಳಿ ನನಗೆ ಅನಿಸ್ತಾ ಇದೆ. ಸೊ ಇರಲಿ ಗುರು, ಏನೋ ಆಗಿದ್ದಾಯಿತು. ಇವಾಗ ಪ್ರೆಸೆಂಟ್ ಸಿಚುವೇಶನ್ ಬಗ್ಗೆ ಹೇಳ್ಬೇಕಂತ ಹೇಳಿದರೆ, ಸೊ ಜಾರ್ಜಿಯಾ ಅರ್ಮೇನಿಯಾ ನಾನು ಇವಾಗ ಕ್ಯಾನ್ಸಲ್ ಮಾಡ್ತಾಯಿದ್ದೀನಿ ನನ್ನ ಟ್ರಿಪ್ಪಲ್ಲಿ. ಸೊ ಇವಾಗ ಇಲ್ಲಿ ಪ್ರೆಸೆಂಟ್ ನಾನು ಒಂದು ಅಜರ್ಬೈಜಾನ್ ವೀಸಾನ ಅಪ್ಲೈ ಮಾಡಿದ್ದೀನಿ. ಸೊ ತೋರಿಸ್ತೀನಿ ನೋಡಿ ನಿಮಗೆ. ಅಜರ್ಬೈಜಾನ್ ವೀಸಾ ಅಪ್ಲೈ ಮಾಡಿದ್ದೀನಿ. ಸೊ ಇಲ್ಲಿ ನೋಡ್ಬೋದು, ಅಜರ್ಬೈಜಾನ್ ವೀಸಾನ ಅಪ್ಲೈ ಮಾಡಿದ್ದೀನಿ ಪ್ರೆಸೆಂಟು. ಸೊ 3-4 ದಿನದಲ್ಲಿ ನಂದು ಅಜರ್ಬೈಜಾನ್ ವೀಸಾ ಬರುತ್ತೆ. ಸೊ ನೋಡೋಣ. ಈ ಥರ ಪ್ರಾಬ್ಲಮ್ಸ್ಗಳು ಡೆಫಿನೆಟ್ಲಿ ಬಂದೇ ಬರ್ತವೆ ಲೈಫಲ್ಲಿ. ಸೊ ಇದನ್ನು ಫೇಸ್ ಮಾಡ್ಬೇಕು ನಾವು. ಆ್ಯಕ್ಚುಲಿ ನಿಜವಾಗ್ಲೂ ನನಗೆ ಇವಾಗ ಅಳು ಬರ್ತಾ ಇದೆ, ಆದರೆ ಅಳ್ತಾ ಇಲ್ಲ ನಾನು. ಸೊ ಯಾವಾಗ ಡಿಪೋರ್ಟ್ ಮಾಡಿದ್ರಲ್ಲ ಅವಾಗ ಫುಲ್ ಹತ್ತಿದ್ದೀನಿ ನಿಜವಾಗ್ಲೂ. ಆ್ಯಂಡ್ ಈ ಥರ ಎಕ್ಸ್ಪೀರಿಯೆನ್ಸ್ ನಾನು ಯಾವಾಗೂ ಫೇಸ್ ಮಾಡಿದ್ದಿಲ್ಲ ನನ್ನ ಲೈಫಲ್ಲಿ. ಸೊ ಈ ಥರ ಎಕ್ಸ್ಪೀರಿಯೆನ್ಸ್ ನಾನು ಫಸ್ಟ್ ಟೈಮ್ ಫೇಸ್ ಮಾಡ್ತಾಯಿದ್ದೀನಿ. ಸೊ ಇರಲಿ ಗುರು, ಏನೋ ಒಂಥರ ಈ ಎಕ್ಸ್ಪೀರಿಯೆನ್ಸನ್ನ ಏನಾದರೂ ಒಂಥರ ನಾನು ಕಲಿತೀನಿ ಲೈಫಲ್ಲಿ. ಸೊ ಕಲಿತೀನಿ. ಆ್ಯಂಡ್ ಮುಂದೆ ನಾನು ಈ ಎಕ್ಸ್ಪೀರಿಯೆನ್ಸಿಂದ ಏನಾದರೂ ಒಂದು ಮುಂದೆ ನನಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಥರ ರೂಮಲ್ಲಿ ನಿಮ್ಗೆ ಇಡ್ತಾರೆ ಬಂದ ಮೇಲೆ ಇಲ್ಲಿ. ಸೊ ಇಲ್ಲೂ ಭಾಳಷ್ಟು ಜನ ಇದ್ದಾರೆ ಈ ರೂಮಲ್ಲಿ. ಸೊ ಈ ರೂಮಲ್ಲಿ ಒಂದು 5-6 ಜನ ಇದ್ದಾರೆ. ಸೊ ನಾನೊಬ್ಬನ ಇಟ್ಕೊಂಡ್ರೆ ಒಂದು 7 ಜನ ಇದ್ದೀವಿ ಟೋಟಲಿ. ಡಿಪೋರ್ಟ್ ಆಗಿದ್ದವರು ಅಂತೇಳಿದರೆ. ಸೊ ಇದು ಕಾಮನ್ ಗುರು ಜಾರ್ಜಿಯಾದಲ್ಲಿ ಡಿಪೋರ್ಟ್ ಆಗೋದು. ಸೊ ಕೇಳಿದ್ದೆ ನಾನು ಡಿಪೋರ್ಟ್ ಆಗ್ತೀವಿ ಅಂಥೇಳಿ, ಆದರೆ ಈ ಥರ ನನಗೆ ಡಿಪೋರ್ಟ್ ಆಗ್ತೀನಿ ಅಂತೇಳಿ ನಾನು ಅಂದ್ಕೊಂಡಿದ್ದಿಲ್ಲ. ಸೊ ಎಲ್ಲ ಇನ್ಫಾರ್ಮೇಷನ್ನು ನನಗೆ ಗೊತ್ತಿತ್ತು ಈ ಥರ ಇದೆ ಅಂಥೇಳಿ. ಸೊ ಡಿಪೋರ್ಟ್ ಆಗ್ತೀನಿ ಅಂತೇಳಿ ನಾನು ಅಂದ್ಕೊಂಡಿದ್ದಿಲ್ಲ. ಸೊ ಇಸ್ರೇಲ್ ವೀಸಾ ಮೇಲೆ ನನಗೆ ವೀಸಾ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೆ, ಆದರೆ ಇಲ್ಲಿ ಬಂದ ಮೇಲೆ ರೂಲ್ಸ್ ಎಲ್ಲ ಚೇಂಜ್ ಆಗಿದ್ದಾವೆ. ಸೊ ರೂಲ್ಸ್ ಚೇಂಜ್ ಆಗಿದ್ದಕ್ಕೋಸ್ಕರ ಸೊ ಡಿಪೋರ್ಟ್ ಮಾಡಿದ್ದಾರೆ ಪ್ರೆಸೆಂಟ್ ನನಗೆ. ಸೊ ಇವಾಗ ಇಲ್ಲಿಂದ ಇಸ್ರೇಲ್ಗೆ ಹೋಗಬೇಕು. ಪ್ರೆಸೆಂಟ್ 1 ಗಂಟೆ ಆಗ್ತಾಯಿದೆ, ಇನ್ನೂ 5 ಅವರ್ಸ್ ಇದೆ ನನ್ನ ಫ್ಲೈಟಿಗೆ. ಸೊ ಫ್ಲೈಟ್ ಹಿಡ್ಕೊಂಡು ರಿಟರ್ನ್ ನಾನು ಇಸ್ರೇಲ್ಗೆ ಹೋಗೋಣ. ಸೊ ಇವಾಗ ಪ್ರೆಸೆಂಟ್ ನನಗೆ 13 ಅವರ್ಸ್ ಆಗಿದೆ ನನಗೆ ಇಲ್ಲಿ ಬಂದು. ಸೊ ನೋಡ್ಬೋದು ನನ್ನ ಹಿಂದೆ ಏನಿದ್ದಾರೆ. ಸೊ ಇವರು ಕೂಡ ಭಾಳಷ್ಟು ಜನ ಡಿಪೋರ್ಟ್ ಆಗಿದ್ದಾರೆ ಇಲ್ಲಿ. ಸೊ ನಿಜವಾಗ್ಲೂ ಅರ್ಥ ಆಗ್ತಾಯಿಲ್ಲ ಏನು ಮಾಡೋದು ಅಂತೇಳಿ. ಪ್ರೆಸೆಂಟ್ ನಾನು ಇವಾಗ ಫೋಕಸ್ ಮಾಡ್ತಾಯಿದ್ದೀನಿ ರಿಟರ್ನ್ ಹೋಗೋದು ಟೆಲ್ ಅವೀವ್ಗೆ, ಇಸ್ರೇಲ್ಗೆ. ಸೊ ಅಲ್ಲಿ ಹೋದ್ಮೇಲೆ ಏನೂ ಪ್ರಾಬ್ಲಮ್ ಆಗಬಾರ್ದು ನನಗೆ ಅಷ್ಟೇ. ಇನ್ನೂ ವೀಸಾ ನನ್ನ ವ್ಯಾಲಿಡ್ ಇದೆ ಅಲ್ಲಿ. ಸೊ ಆರಾಮಾಗಿ ನಾನು ಇನ್ನೂ ಅಲ್ಲಿ 12 ದಿನ ಇರ್ಬೋದು ಇಸ್ರೇಲಲ್ಲಿ. ಸೊ ಏನೂ ಪ್ರಾಬ್ಲಮ್ ಆಗೋಲ್ಲ ನನಗೆ. ಸೊ ಆ 12 ದಿನದಲ್ಲಿ ನಾನು ಫ್ಲೈಟ್ ಬುಕ್ ಮಾಡ್ಕೊಂಡು ನೆಕ್ಸ್ಟ್ ಅಜರ್ಬೈಜಾನ್ಗೆ ಹೋಗಬೇಕು. ಸೊ ನೋಡೋಣ ಗುರು, ಎಕ್ಸ್ಪೀರಿಯೆನ್ಸ್ ಎಲ್ಲ ಶೇರ್ ಮಾಡ್ತೀನಿ. ಇರಲಿ, ಆಗಿದ್ದಾಯಿತು, ಏನು ಮಾಡೋಕ್ಕಾಗಲ್ಲ. ಇದು ಒಂಥರ ಎಕ್ಸ್ಪೀರಿಯೆನ್ಸ್ ನನಗೆ ಲೈಫಲ್ಲಿ. ಸೊ ಈ ಥರ ಎಕ್ಸ್ಪೀರಿಯೆನ್ಸ್ ಆಗ್ತಾ ಇರ್ತದೆ ಅಂತೇಳಿ. ಸೊ ಸ್ಟಾರ್ಟಿಂಗಲ್ಲಿ ನಾನು ಯಾವಾಗ ಡಿಪೋರ್ಟ್ ಆಗಿ ಇಲ್ಲಿ ಕರ್ಕೊಂಬಂದ್ರಲ್ಲ ನನಗೆ, ಸೊ ಅವಾಗ ಫುಲ್ ಹತ್ತುಬಿಟ್ಟೆ ನಾನು. ಸೊ ಇವಾಗ ನಾನು ಸ್ವಲ್ಪ ಸ್ಟೇಬಲ್ ಆಗಿದ್ದೀನಿ. ಇರಲಿ, ಏನೋ ಒಂಥರ ಈ ಟ್ರಾವೆಲಲ್ಲಿ ಇದು ಒಂಥರ ಏನಂದರೆ ಗಿಫ್ಟ್ ಇದ್ದಂಗೆ. ಸಮ್ಟೈಮ್ಸ್ ನಿಮಗೆ ಸರ್ಪ್ರೈಸ್ ಆಗಿ ಈ ಥರ ಗಿಫ್ಟ್ ಸಿಗುತ್ತೆ. ಸೊ ಈ ಥರ ಫೇಸ್ ಮಾಡೋಕ್ಕೆ ನೀವು ರೆಡಿ ಇರಬೇಕು. ಸೊ ಈ ಥರ ಇದೆ ಅವರು ನಿಜವಾಗ್ಲೂ. 18 ಗಂಟೆಗಳಾದಮೇಲೆ ನನಗೆ ಫೈನಲಿ ನನ್ನ ಫ್ಲೈಟ್ ನಾನು ಯಾವ ಫ್ಲೈಟಿಂದ ಬಂದಿದ್ದೆ ಆ ಫ್ಲೈಟಿಗೆ ನನಗೆ ರಿಟರ್ನು. ನಾನು ರಾತ್ರಿ ಇಲ್ಲಿ 3:30ಗೆ ಬಂದಿದ್ದೆ. ಆ್ಯಂಡ್ ರಿಟರ್ನ್ ಈ ಫ್ಲೈಟ್ ಹೋಗೋದು 6 ಗಂಟೆಗೆ. ಸೊ 6 ಗಂಟೆಗೆ ಈ ಫ್ಲೈಟು ಇಲ್ಲಿಂದ ಡಿಪೋರ್ಟ್ ಆಗುತ್ತೆ. 6:30ಗೆ ನನಗೆ ಇಲ್ಲಿಂದ ಮತ್ತೆ ನನಗೆ ರಿಟರ್ನ್ ಟೆಲ್ ಅವೀವ್ ಕಳಿಸ್ತಾರೆ. ಇಲ್ಲಿ ನೋಡ್ಬೋದು, ಇದು ಇಮಿಗ್ರೇಷನ್ ಆ್ಯಂಡ್ ಪಾಸ್ಪೋರ್ಟ್ ಕಂಟ್ರೋಲು. ಸೊ ಇದು ಇಲ್ಲಿಂದ ನಮಗೆ ಮುಂದೆ ಕಳಿಸ್ತಾರೆ ಯಾವುದೋ ಇದು ಕಂಟ್ರಿಯಲ್ಲಿ, ಜಾರ್ಜಿಯಾದಲ್ಲಿ ಎಂಟ್ರ್ ಆಗೋಕ್ಕೆ. ಸೊ ಇಲ್ಲಿ ಲೆಫ್ಟಲ್ಲಿ ನೀವು ನೋಡ್ತಾ ಇದ್ದೀರಾ, ಇದು ಒಂದು ಕೌಂಟ್ರು. ನನಗೆ ಇಲ್ಲಿ ಫಸ್ಟ್ ಬಂದಾಗೆ ಒಂದು 20 ಮಿನಿಟ್ಸ್ ಇಲ್ಲಿ ಸೈಡಲ್ಲಿ ನಿಲ್ಲಿಸ್ಬಿಟ್ಟಿದ್ರು. ನೋಡ್ಬೋದು, ಒಬ್ರು ನಿಂತಿದ್ದಾರೆ ಅಲ್ಲಿ. ಸೊ ಆ ಥರ ನನಗೆ ಒಂದು 20 ಮಿನಿಟ್ಸ್ ನಿಲ್ಲಿಸ್ಕೊಂಡ್ರು. ನಾನು ಇಂಡಿಯನ್ ಪಾಸ್ಪೋರ್ಟ್ ಅಂತೇಳಿ ನೋಡಿ. ಸೊ ಅದಾದಮೇಲೆ ಎಲ್ಲ ಸೀನ್ ನಿಮ್ಗೆ ಗೊತ್ತಿದೆ, ಯಾವ ಥರ ಡಿಪೋರ್ಟ್ ಆದೆ ಆ್ಯಂಡ್ ಯಾವ ಥರ ನನಗೆ ಒಂದು ರೂಮಲ್ಲಿ ಹಾಕಿದ್ರು ಆ್ಯಂಡ್ ಯಾವ ಥರ ಎಕ್ಸ್ಪೀರಿಯೆನ್ಸ್ ಇತ್ತು ಅಂತೇಳಿ. ಬಟ್ ಅದೆಲ್ಲ ಸೀನ್ ಆದಮೇಲೆ ಇವ್ರು ನೋಡ್ಬೋದು, ಇದು ಒಂದು ಇಮಿಗ್ರೇಷನ್ ಆಫೀಸರ್. ಇವರು ನನಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ನನಗೆ ಫ್ಲೈಟಲ್ಲಿ ಡ್ರಾಪ್ ಮಾಡಿ ನನಗೆ ಎಲ್ಲ ಅವರು ಮತ್ತೆ ರಿಟರ್ನ್ ಇಸ್ರೇಲ್ಗೆ ಕಳಿಸ್ತಾ ಇದ್ದಾರೆ. ಸೊ ಇವರು ಭಾಳ ಹೆಲ್ಪ್ಫುಲ್ ಆದರು ನನಗೆ. ಇವರು ನನಗೆ ಮಾಹಿತಿ ತೊಗೊಂಡ್ರು, ಯಾವ ಥರ ಏನೂ ಇಲ್ಲ, ನೀನು ಯಾವ ಥರ ಬಂದೆ ಇಲ್ಲಿ, ನಿನ್ಗೆ ಇನ್ಫಾರ್ಮೇಷನ್ ಇತ್ತೋ ಇಲ್ಲ ಅಂತೇಳಿ ಕೇಳಿದ್ರು. ಎಲ್ಲ ಊಟ ಮಾಡಿಸಿದ್ರು ನನಗೆ. ಯಾರು ಬೇರೆಯವರು ನನಗೆ ಕೇಳ್ತಾ ಇದ್ದಿಲ್ಲ ಏನಿಲ್ಲ ಅಂತೇಳಿ. ಒಂದು ರೂಮಲ್ಲಿ ಕೂಡಾಕ್ಬಿಟ್ಟಿದ್ರು. ಆದರೆ ಇವರು ನನಗೆ ಊಟ ಮಾಡ್ದ ಇಲ್ಲ ನಿನಗೆ ನೀರು ಕುಡ್ದ ಇಲ್ಲ ಅಂತೇಳಿ ಪ್ರತಿಯೊಂದಕ್ಕೂ ಹೆಲ್ಪ್ ಮಾಡಿದರು. ಅಷ್ಟು ಕೆಟ್ಟ ಅನುಭವಗಳ ಜೊತೆ ಈ ಥರ ಒಳ್ಳೆ ಜನಗಳೂ ಇದ್ದಾರೆ. ಸೊ ಎಲ್ಲ ಕಡೆಯೂ ಕೆಟ್ಟ ಜನಗಳು ಇಲ್ಲ. ನನ್ನ ಫ್ಲೈಟ್ ತನಕ ಬಿಟ್ಟು ನನಗೆ ರಿಟರ್ನ್ ಹೋದರು. ಆದಮೇಲೆ ನಾನು ಜಾರ್ಜಿಯಾದಿಂದ ಎಕ್ಸಿಟ್ ಆಗಿ ಇಸ್ರೇಲ್ಗೆ ಬಂದೆ. ಇಸ್ರೇಲ್ ಬಂದಾಗ ಮತ್ತೆ ಇಲ್ಲೊಂದು ದೊಡ್ಡ ಸೀನ್ ಆಯಿತು ಗುರು. ಇಸ್ರೇಲ್ ಬಂದಾಗ ನಂದು ವೀಸಾ ಇದ್ದಿದ್ದು ಸಿಂಗಲ್ ಎಂಟ್ರಿ ವೀಸಾ ಇಸ್ರೇಲ್ದು.
ಬಟ್ ಇವರು ಆಲ್ರೆಡಿ ನನಗೆ ಎಕ್ಸಿಟ್ ಸ್ಟ್ಯಾಂಪ್ ಹಾಕ್ಬಿಟ್ಟಿದ್ರು ನನಗೆ ಅವ್ರ ಸಿಸ್ಟಮಲ್ಲಿ. ಹಂಗಾಗಿ ನನಗೆ ರೀಎಂಟ್ರಿ ಕೊಡಲಿಲ್ಲ. ಅವರು ನನಗೆ ಇನ್ನೊಂದು ಆಪ್ಷನ್ ಕೊಟ್ಟರು, ನೀನು ಇಲ್ಲಿಂದ ಫ್ಲೈಟ್ ಬುಕ್ ಮಾಡಿಕೊಂಡು ಬೇರೆ ಕಂಟ್ರಿಗೆ ಹೋಗ್ಬೋದು, ಇಲ್ಲಾಂದರೆ ಇಂಡಿಯಾಗೆ ರಿಟರ್ನ್ ಹೋಗ್ಬೋದು ಅಂತೇಳಿ. ನಾನು ಜಾಸ್ತಿ ಏನೂ ಥಿಂಕ್ ಮಾಡಲಿಲ್ಲ, ಇನ್ನೊಂದು ಫ್ಲೈಟ್ ಬುಕ್ ಮಾಡಿಕೊಂಡೆ. ಡೈರೆಕ್ಟ್ ಫ್ಲೈಟ್ ಬುಕ್ ಮಾಡ್ಕೊಂಡಿದ್ನಲ್ಲ, ಅದು ಭಾಳ ಕಾಸ್ಟ್ಲಿ ಇತ್ತು, 35,000 ರೂಪಾಯಿ. ನಾನು ಅಂದ್ಕೊಂಡೆ ಯಾಕಪ್ಪ ಮುಂದೆ ಮತ್ತೆ ಬೇರೆ ಟ್ರಿಪ್ ಯಾವುದು ಬೇಡ ನನಗೆ, ಪ್ರೆಸೆಂಟು ಟ್ರಿಪ್ ಎಂಡ್ ಮಾಡೋಣ ಆ್ಯಂಡ್ ರಿಟರ್ನ್ ಮನೆಗೆ ಹೋಗೋಣ, ಮುಂದೆ ನೋಡೋಣ ಬೇಕಾದರೆ ಯಾವುದಾದ್ರೂ ಬೇರೆ ಟ್ರಿಪ್ ಮಾಡೋಣ ಅಂಥೇಳಿ. ಭಾಳ ಕಾಸ್ಟ್ಲಿ ಇತ್ತು. ನಾನು ಟೆಲೆವಿವಿಂದ ಇಸ್ತಾಂಬುಲಿಂದ ಮತ್ತು ಮುಂಬೈ ಫ್ಲೈಟ್ನ ಬುಕ್ ಮಾಡಿಕೊಂಡೆ, ಭಾಳ ಕಾಸ್ಟ್ಲಿ. ಅದು 35,000 ರೂಪಾಯಿ ಆಗಿದ್ದು ನನಗೆ. 35,000 ರೂಪಾಯಿ ಫ್ಲೈಟ್ ಬುಕ್ ಮಾಡಿಕೊಂಡು ಮುಂಬೈಗೆ ತಲುಪಿದೆ ನಾನು. ಸೊ ನನ್ನ ಟ್ರಿಪ್ ಎಂಡ್ ಮಾಡಿಕೊಂಡೆ. ಭಾಳ ಬೇಜಾರಾಗ್ತಾಯಿತ್ತು ಅಲ್ಲೇ. ಮನೆಯಲ್ಲಿ ಫೋನ್ ಮಾಡಿದೆ, ಮನೆಗೆ ಫೋನ್ ಮಾಡಿ ಮಾತಾಡಿದೆ. ಸೊ ಮನೆಯವ್ರು ಏನು ಹೇಳಿದರು, ಬೇಡ ನನಗೆ ಅಲ್ಲಿಂದ ಬುಕ್ ಮಾಡಿಕೊಂಡು ರಿಟರ್ನ್ ಬಂದುಬಿಡು, ಬೇಡ ಮತ್ತೆ ಮುಂದೆ ನೋಡೋಣ ಅಂಥೇಳಿ. ಸೊ ಅಲ್ಲಿಂದ ಬರೋ ಮುಂದೆ ನಂದು ಬ್ಯಾಗೇಜ್ ಬಂದಿದ್ದಿಲ್ಲ. ಸೊ ಬ್ಯಾಗೇಜ್ ಬಗ್ಗೆ ಅವ್ರಿಗೆ ಕೇಳಿದರೆ ಇಸ್ರೇಲಲ್ಲಿ ಯಾವುದೂ ನನಗೆ ಸರಿಯಾಗಿ ಇನ್ಫಾರ್ಮೇಷನ್ಗಳಿಲ್ಲ. ಹಂಗಾಗಿ ಅವ್ರ ಕಾಂಟ್ಯಾಕ್ಟ್ ನಂಬರ್ನ ಇಟ್ಕೊಂಡು, ಅವರ ಕಾಂಟ್ಯಾಕ್ಟ್ ಇಮೇಲ್ನ ಎಲ್ಲ ಇಸ್ಕೊಂಡು ನಾನು ರಿಟರ್ನ್ ಬಂದೆ ಅಲ್ಲಿಂದ. ಇಸ್ರೇಲಿಂದ ನಾನು ಇಸ್ತಾಂಬುಲ್ಗೆ ಹೋಗ್ತಾ ಇದ್ದೀನಿ. ಇಸ್ತಾಂಬುಲ್ ಫ್ಲೈಟ್ ಇಟ್ಕೊಂಡು ಇಸ್ತಾಂಬುಲ್ ತಲುಪಿದೆ. ಇಸ್ತಾಂಬುಲ್ ತಲುಪಿದ ಮೇಲೆ ಇಸ್ತಾಂಬುಲ್ ಏರ್ಪೋರ್ಟ್ ನೀವು ನೋಡ್ಬೋದು, ಎಷ್ಟು ಸುಂದರವಾಗಿದೆ. ನೀವು ನೋಡ್ಬೋದು ಯಾವ ಥರ ಟರ್ಕಿಶ್ ಏರ್ಲೈನ್ದು ಫುಲ್ ಲೈನ್ ನಿಂತ್ಕೊಂಡಿದೆ. ಪಾರ್ಕಿಂಗಲ್ಲಿ ಬಸ್ ನಿಂತ್ಕೊಂತವಲ್ಲ, ಆ ಥರ ಏರ್ಪ್ಲೇನ್ಗಳನ್ನು ನಿಂತ್ಕೊಂಡಿದ್ದಾವೆ. ಸೊ ಅಲ್ಲಿಂದ ನಾನು ಇಸ್ತಾಂಬುಲ್ನಿಂದ ಮತ್ತು ಮುಂಬೈ ಕಡೆ ನನ್ನ ಪ್ರಯಾಣ ಸ್ಟಾರ್ಟ್ ಮಾಡಿಕೊಂಡೆ. ಅಲ್ಲಿಂದ ಇಸ್ತಾಂಬುಲಲ್ಲಿ ಎಕ್ಸಿಟ್ ತೊಗೊಂಡು ಮುಂಬೈಗೆ ಬಂದೆ. ಮುಂಬೈಗೆ ಬಂದಮೇಲೆ ಮುಂಬೈಯಲ್ಲಿ ಗೊತ್ತಿದೆ 3-4 ದಿನ ಅಲ್ಲೂ ನಾನು ಸ್ಟೇ ಮಾಡಿದೆ. ನನ್ನ ಬ್ಯಾಗೇಜ್ ಬಗ್ಗೆ ಅವ್ರಿಗೂ ಕೇಳಿದೆ, ಆದರೂ ಅವರು ಯಾವುದು ನನಗೆ ಹೆಲ್ಪ್ ಮಾಡಲಿಲ್ಲ. 3-4 ದಿನ ನಾನು ಏರ್ಪೋರ್ಟಿಗೆ ಹೋದೆ. ಏರ್ಪೋರ್ಟಲ್ಲಿ ಹೋಗಿ ಲಾಸ್ಟ್ ಆ್ಯಂಡ್ ಫೌಂಡ್ಸಲ್ಲಿ ನಂದು ರಿಪೋರ್ಟ್ ಬರ್ಸಿದೆ. ಆ್ಯಂಡ್ ಇಸ್ರೇಲಲ್ಲಿ ಕಾಲ್ ಮಾಡಿ ನನಗೆ ಲಾಸ್ಟ್ ಆ್ಯಂಡ್ ಫೌಂಡ್ಸಲ್ಲಿ ನನ್ನ ಬ್ಯಾಗೇಜ್ ಬಂದಿದೆ ಇಲ್ಲ ಅಂತೇಳಿ ಕೇಳೋಕ್ಕೆ ಅವ್ರಿಗೆ ರಿಪೋರ್ಟ್ ಮಾಡಿದೆ. ಅವರು ಯಾವುದೂ ಹೆಲ್ಪ್ ಮಾಡಲಿಲ್ಲ ನನಗೆ. ಟರ್ಮಿನಲ್ 2 ಅಲ್ಲಿದ್ದೀನಿ, ಬೆಂಗಳೂರು ಏರ್ಪೋರ್ಟದು ಟರ್ಮಿನಲ್ 2. ಇದು ನೋಡ್ಬೋದು ಹೊಸ ಏರ್ಪೋರ್ಟು. ಸೊ ಮೊನ್ನೆ ಒಂದು 3 months ಹಿಂದೆ ಇದು ಏರ್ಪೋರ್ಟು ಓಪನ್ ಆಗಿದೆ. ಸೊ ಈ ಏರ್ಪೋರ್ಟಲ್ಲೇ ನನ್ನ ಬ್ಯಾಗ್ ಬಂದಿತ್ತು. ಸೊ ಇಲ್ಲಿಂದನೇ ಬ್ಯಾಗ್ ಕ್ಲೈಮ್ ಮಾಡ್ಕೊಂಡಿದ್ದೀನಿ. ಗುರು ಬಹಳ ಕಷ್ಟಪಟ್ಟದ ನಂತರ ಸೊ ಏನೇನೋ ಮಾಡಿದೆ ಗುರು. ಮತ್ತು ಜಾರ್ಜಿಯನ್ ಏರ್ವೇಸ್ನ ಕಾಂಟ್ಯಾಕ್ಟ್ ಮಾಡಿದೆ, ಯಾರ್ಯಾರಿಗೂ ಕಾಂಟ್ಯಾಕ್ಟ್ ಮಾಡಿ ಏನೇನೋ ಮಾಡಿ ಫೈನಲಿ ನಮ್ಮ ಜೊತೆ ಬ್ಯಾಗ್ ಬಂದಿದೆ. ನೋಡ್ಬೋದು ನೀವು, ಭಾಳ ಕಷ್ಟಪಟ್ಟಿದ್ದೀನಿ ಗುರು ಈ ಬ್ಯಾಗೋಸ್ಕರ ಅಂದರು.